ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕ್ಯಾನ್ವಾಸಲ್ಲಿ ನೆಕ್ಕನ್ನು ಹೇಗೆ ಕಟ್ ಮಾಡಬೇಕು ಹಾಗೆ ಹೇಗೆ ಬಟ್ಟೆಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೆ. ಈಗ ನಾವು ಚೂಡಿಗೆ ನೆಕ್ಕನ್ನು ಹೇಗೆ ಹಿಂದೆ ಮುಂದೆ ಅಟ್ಯಾಚ್ ಮಾಡಬೇಕು ಹಾಗೆ ಹಿಂದೆ ಮುಂದೆ ಚೂಡಿಯ ಪಾರ್ಟನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಇದು ನಾರ್ಮಲ್ ನಾವು ಆ ಕಡೆ ಈ ಕಡೆ ಬಟ್ಟೆ ಸೇರಿಸಿ ಅಟ್ಯಾಚ್ ಮಾಡುವಂಥದ್ದಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ವಿಡಿಯೋ ಪೂರ್ತಿ ನೋಡೋಕ್ಕೆ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಮತ್ತೊಂದು ಚಾನಲ್ ಅವನಿ ಕಿಚನನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಅದರಲ್ಲೂ ಕೂಡ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ಮತ್ತು ಫೇಸ್ಬುಕ್ಕಿನ ಪೇಜ್ ಅವನಿ ಡಿಸೈನ್ಸನ್ನು ಕೂಡ ಲೈಕ್ ಮಾಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ಡಿಫ್ರೆಂಟ್ ಆಗಿರೋ ಫೋಟೋ, ಹಾಗೆ ನಾನು ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಈಗ ಏನು ಮಾಡಬೇಕು ಅಂತಂದರೆ, ಒಂದು 1/4 ಇಂಚಿನಷ್ಟು ಬಟ್ಟೆಯನ್ನು ಇಟ್ಕೊಂಡು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ನಾವೀಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಹೊಲಿಗೆಯನ್ನು ಹಾಕಬೇಕು. ಹೀಗೆ ನೋಡಿ, ಇಲ್ಲೊಂದು ಸಣ್ಣ ಮಡಚಿ ನಾರ್ಮಲ್ ಆಗಿ ಒಂದು ಸರಿ ಹೀಗೆ ಮಡಚಿ ಒಂದು ಲೈನ್ ಹೊಲಿಗೆ ಹಾಕಿದರೆ ಸಾಕು. ಹೀಗೆ 2 ನೆಕ್ಕನ್ನು ಕೂಡ ನಾವು ಅದೇ ರೀತಿಯಾಗಿ ರೆಡಿ ಮಾಡಿಕೊಂಡು ತಂದುಬಿಡ್ತೀನಿ. ನೋಡಿ, ನಮಗೆ ಈಗ 2 ನೆಕ್ಕು ಕೂಡ ರೆಡಿಯಾಗಿದೆ. ನಾವೀಗ ಚೂಡಿಯ ಪೀಸನ್ನು ತಗೋಬೇಕು. ಅದರಲ್ಲಿ ಹಿಂದೆ ಯಾವುದು ಮುಂದೆ ಯಾವುದು ಅಂತ ನೋಡ್ಕೋಬೇಕು. ಅಂದರೆ ಎರಡೂ ಕಡೆಯೂ ಸೇಮ್ ಡಿಸೈನ್ ಇರೋದ್ರಿಂದ ಹಿಂದೆ ಮುಂದೆ ನಾವು ಫ್ರಂಟ್ ಕಟ್ ಮಾಡಿರ್ತೀವಲ್ಲ ಅದರ ಮೇಲೆ ನಾವು ಗೊತ್ತು ಮಾಡ್ಕೊಬೇಕು ಅಷ್ಟೇ. ಅಷ್ಟು ಬಿಟ್ಟು ನಮಗೆ ಬೇರೆ ಏನು ಗೊತ್ತಾಗೋದಿಲ್ಲ. ಇದು ನಮ್ಮ ಮುಂದಿನ ಪೀಸು. ಈಗ ನಾವು ಈ ನೆಕ್ಕನ್ನು ಏನು ಮಾಡಬೇಕು ಅಂತಂದರೆ, ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮಿಡ್ಲ್ ಪಾಯಿಂಟಿಗೆ ನಾವು ಒಂದು ನ್ಯಾಚನ್ನು ಹಾಕ್ಕೋಬೇಕು. ಹಾಗೆಯೇ ಇಲ್ಲೂ ನಮ್ಮ ಶೋಲ್ಡರ್ ಇರುತ್ತಲ್ಲ ಅದನ್ನು ಕೂಡ ಕರೆಕ್ಟಾಗಿ ಫೋಲ್ಡ್ ಮಾಡಿ ಒಂದು ನ್ಯಾಚನ್ನು ಆಲ್ರೆಡಿ ಹಾಕಿಟ್ಬಿಟ್ಟು ಹಿಂಗೆ ಕಟ್ ಮಾಡಬೇಕಾದ್ರೆ ಹಾಕಿದ್ದೀನಿ. ಈಗ ಏನು ಮಾಡಬೇಕು, ಇದು ಹಿಂಭಾಗವಾಗಿ ನಮಗೆ ಇಲ್ಲಿ ಇಡಬೇಕು. ಒಂದು ಚೂರು ಕೂಡ ಡಿಫ್ರೆನ್ಸ್ ಬರಬಾರ್ದು. ಹೀಗೆ ಇಟ್ಕೋಬೇಕು. ನಿಮಗೆ ಬಟ್ಟೆ ಏನಾದ್ರು ಜಾರುತ್ತೆ, ನೀವು ಫಸ್ಟ್ ಟೈಮ್ ಚೂಡಿನ ಕ್ಯಾನ್ವಾಸನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ಪಿನ್ ಅಥವಾ ಸೂಜಿನ ಏನಾದರೂ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಹೊಲಿತೀರಾ ಅಂದರೆ ಹೊಲಿಬೋದು. ನೋಡಿ, ಇಲ್ಲೊಂದು ಸೂಜಿಯನ್ನು ಹಾಕಿದ್ದೀನಿ. ನೀವು ಹಾಕ್ಕೊಳ್ಳೇಬೇಕು ಅನ್ನೋದು ಏನಿಲ್ಲ, ನಿಮ್ಮ ಗ್ರಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದು ಕರೆಕ್ಟಾಗಿ ಬರಬೇಕು. ಈಗ ನಾವು ಎಲ್ಲಿ ಹೊಲಿಬೇಕು, ಈ ಕ್ಯಾನ್ವಾಸಿನ ಮೇಲಲ್ಲ, ಕ್ಯಾನ್ವಾಸಿನ ಕೆಳಗಡೆ ಒಂದು ಚೂರು ಕೂಡ ಗ್ಯಾಪ್ ಬರದೇ ಇದ್ದ ಹಾಗೆ ಎಕ್ಸಾಕ್ಟ್ ಕ್ಯಾನ್ವಾಸ್ ಕೆಳಗಡೆ ಒಂದು ಸ್ಟಿಚ್ ಬರಬೇಕೀಗ. ಕರೆಕ್ಟಾಗಿ ಇಟ್ಕೊಳ್ಳಿ. ಹೀಗೆ ಬಟ್ಟೆಯನ್ನು ಮಿಷನ್ನಲ್ಲಿ ಇಟ್ಕೊಂಡಾದಮೇಲೆ ಮತ್ತೆ ಒಂದು ಸರಿ ನೀವು ಹೀಗೆ ಎಲ್ಲ ಸರಿ ಮಾಡ್ಕೊಳ್ಳಿ. ನಮ್ಮ ನೆಕ್ ಹೀಗೆ ಆಗೋ ಸಾಧ್ಯತೆಯೂ ಹೊಲಿಬೇಕಾದ್ರೆ ಆಗೋ ಸಾಧ್ಯತೆ ಇರುತ್ತೆ, ಮತ್ತು ಬಿಚ್ಚೋ ಪ್ರಸಂಗ ಇಟ್ಕೋಬೇಡಿ. ಅದಕ್ಕೋಸ್ಕರನೇ ನಾವು ಫಸ್ಟ್ ಇಟ್ಕೋಬೇಕಾದ್ರೇ ಕೂಡ ನೀಟಾಗಿ ಇಟ್ಕೊಬಿಡ್ಬೇಕು. ನಮಗೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಎರಡೂ ಸೇರಲೇಬೇಕು.
ನೋಡಿ, ಇಲ್ಲಿ ಕ್ಯಾನ್ವಾಸ್ ಮೇಲೇನು ಹೊಲಿಗೆ ಬಂದಿಲ್ಲ, ಅದರ ಎಕ್ಸಾಕ್ಟ್ ಕೆಳಗಡೆ ಹೊಲಿಗೆ ಬಂದಿದೆ. ಹಾಗೆ ಹೀಗೆ ಸುತ್ತಲೂ ಕೂಡ ನಮ್ಮ ನೆಕ್ ಯಾವ ಡಿಸೈನ್ ಇದೆ ಅದರ ನೋಡಿ, ನಾವು ಈ ರೀತಿ ಗ್ಯಾಪ್ ಅಂದರೆ ನಾವು ಈ ಥರ ಡಿಸೈನ್ ಎಲ್ಲ ಮಾಡಿರ್ತೀವಲ್ಲ, ಆ ಡಿಸೈನ್ ಹತ್ರ ಒಂದು ಸ್ವಲ್ಪ ನೋಡ್ಕೊಂಡು ಹೊಲಿರಿ, ಇಲ್ಲಾಂದರೆ ಡಿಸೈನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ತುಂಬ ಹುಷಾರಿಂದ ಹೊಲಿಬೇಕು, ಇಲ್ಲಾಂತಂದರೆ ಬಟ್ಟೆ ಎಲ್ಲರೂ ಜಾರೋದ್ರೂ ಕೂಡ ನಿಮ್ಮ ಡಿಸೈನ್ ಹಾಳಾಗುತ್ತೆ. ನೋಡಿ, ನಮಗೆ ಈ ರೀತಿ ಮೂಲೆ ಎಲ್ಲ ಬರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸೂಜಿ ಒಳಗಡೆ ಬಟ್ಟೆ ಒಳಗಡೆ ಹೊಗ್ಸ್ಕೊಂಡು ನಿಧಾನ ಈ ಫೂಟನ್ನು ಎತ್ಕೊಂಡು ನೀವು ವೀಲನ್ನು ನಿಧಾನಕ್ಕೆ ತಿರುಗಿಸ್ಬೇಕು. ಅಂದರೆ ನೀವು ವೀಲ್ ಮೇಲೆ ಒಂದು ಕೈಯನ್ನು ಇಟ್ಕೊಳ್ಳಿ, ಎಲ್ಲಾದರೂ ನಿಧಾನವಾಗಿ ಹೊಲಿರಿ. ಮತ್ತು ಇದನ್ನು ನಾವು ಗಾಬರಿ ಮಾಡ್ಕೊಂಡು ಹೊಲಿತೀವಿ ಅಂದರೆ ಕಷ್ಟ ಆಗುತ್ತೆ. ನೀವು ಇದನ್ನು ಹೊಲಿಬೇಕಾದ್ರೆ ಮಾತ್ರ ಟರ್ನ್ ಮಾಡ್ಕೊತಾ ಹೊಲಿಲೇಬೇಕು. ಸ್ಟ್ರೈಟ್ ಹೊಲಿಗೆ ನಾವು ನಾರ್ಮಲ್ ಚೌಕ ನೆಕ್ಕು ಆ ರೀತಿ ಎಲ್ಲ ರೌಂಡ ನೆಕ್ಕಲ್ಲ ಆದರೆ ಹೇಗಾದರೂ ಹೊಲಿದು ಬಿಡ್ಬೋದು. ನೋಡಿ, ಇಲ್ಲೂ ಕೂಡ ನೋಡಿ ಆ ಪಾಯಿಂಟ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಆ ಪಾಯಿಂಟಿಗೆ ಕರೆಕ್ಟಾಗಿ ನಮಗೆ ಸೂಜಿ ನಿಲ್ಲಬೇಕು. ನಮಗೆ ಹೀಗೆ ನೋಡಿದರೆ ಒಂದು ಅಂದಾಜು ಸಿಕ್ಬಿಡುತ್ತೆ ನಮ್ಮ ನೆಕ್ಕೆಲ್ಲಾರು ಸೊಟ್ಟಪಟ್ಟ ಆಗಿದೆಯಾ ಅಂತ. ಇಲ್ಲೇನೂ ಆಗಿಲ್ಲ. ಈಗ ಹೊಲಿಯೋದು ಹೇಗೆ ಅಂತ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು 1/4 ಇಂಚಿನ ಗ್ಯಾಪನ್ನು ಬಿಟ್ಟು ನಮ್ಮ ನೆಕ್ಕನ್ನು ಮಧ್ಯಕ್ಕೆ ಕಟ್ ಮಾಡಬೇಕು. ನೀವು ನಾರ್ಮಲ್ಲಾಗಿ ಈಗ ಇಲ್ಲಿ ಸ್ಟ್ರೈಟ್ ಇರಲಿ, ಫಸ್ಟು ಕಟ್ ಮಾಡ್ಕೊಬಿಡಿ, ಆಮೇಲೆ ನಿಧಾನ ಅಲ್ಲಿ ಕಟ್ ಮಾಡ್ಬೋದು. ನೋಡಿ, ಈಗ ನಮ್ಮ ದೊಡ್ಡ ಪೀಸ್ ಎಲ್ಲದು ಕೂಡ ಅಂದರೆ ಸ್ಟ್ರೈಟ್ ಪೀಸ್ ಅಷ್ಟು ಕಟ್ ಆಗೋಯ್ತು. ಈಗ ನಿಧಾನಕ್ಕೆ ಎಲ್ಲ ಡಿಸೈನಿನ ಹತ್ರನೂ ಕೂಡ ಒಂದು 1/4 ಇಂಚಿನ ಡಿಫ್ರೆನ್ಸಲ್ಲಿ ಕಟ್ ಮಾಡಿ. ಇಷ್ಟು ಆದಮೇಲೆ ಹೀಗೆ ನಾವು ತಿರುಗಿಸಿ ಹೊಲಿತೀವಿ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ರೀತಿ ಟ್ರಿಮ್ಮರ್ ಇರುತ್ತಲ್ಲ, ಇಲ್ಲಿ ಹೊಲಿಗೆ ಕಟ್ಟಾಗಬಾರ್ದು. ಹೀಗೆ ಹತ್ತತ್ರದವರೆಗೆ, ಹಿಂದಿನ ದಾರದವರೆಗೆ 1 ಇಂಚಿಗೆ ನಾವು ಹೀಗೆ ಕಟ್ ಮಾಡ್ತಾ ಬರಬೇಕು. ಹೀಗೆ ಕಟ್ ಮಾಡ್ತಾ ಬಂದರೆ ನಾವು ನೆಕ್ಕನ್ನು ಯಾವ ಶೇಪಲ್ಲಿ ಹೊಲಿದಿರ್ತೀವೋ ಆ ಶೇಪೇ ನಮಗೆ ಇಲ್ಲಿ ಬರುತ್ತೆ. ಅಲ್ಲದೆ ಫಿಟ್ಟಿಂಗ್ ಕೂಡ ನಮಗೆ ಟೈಲರ್ ಇಷ್ಟು ನೀಟಾಗಿ ಹೊಲಿತಾರಲ್ಲ, ನಾವು ಮನೇಲಿ ಕ್ಯಾನ್ವಾಸ್ ಹಾಕಿದ್ರು ಇಷ್ಟು ನೀಟಾಗಿ ಬರಲ್ಲ ಅನ್ನೋರಿಗೆ ಈ ಟ್ರಿಕ್ಸನ್ನು ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ನಿಮ್ಮ ಚೂಡಿ ನೆಕ್ಕು ಕೂಡ ತುಂಬ ನೀಟಾಗಿ ಬರುತ್ತೆ. ನೋಡಿ, ಈಗ ಇಷ್ಟು ಕಟ್ ಮಾಡ್ಕೊಂಡಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನೋಡಿ, ನಮಗೆ ಇಲ್ಲಿ ಟರ್ನಿಂಗ್ ಇದೆ ಹೌದಾ? ಈ ಟರ್ನಿಂಗಿನ ಬಟ್ಟೆಯನ್ನು ಒಳಗಡೆ ಹಾಕಬೇಕು. ಕೊನೆಗೆ ಮತ್ತೆ ಇಲ್ಲಿದೆ ಈ ಡಿಸೈನಿನ ಟರ್ನಿಂಗಿನ ಬಟ್ಟೆನೂ ಕೂಡ ಹಾಕಬೇಕು. ನಮಗಿಲ್ಲಿ ನಾನು ಸಿಂಪಲ್ ಡಿಸೈನ್ ಮಾಡ್ಕೊಂಡಿದ್ದೀವಿ, ಅದಕ್ಕಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆನೂ ಕೂಡ ಒಳಗಡೆ ಹಾಕ್ಕೊಂಡಾಯಿತು. ಈಗ ಈ ಬಟ್ಟೆನೂ ಕೂಡ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಇಲ್ಲಿ ಜಸ್ಟ್ 1 ಪಾಯಿಂಟಷ್ಟು ಈ ಕಡೆಗೆ ನಾವು ಈಗ ಸುತ್ತ ನೆಕ್ಕಿನ ಸುತ್ತನೂ ಕೂಡ ನಾವು ಹೊಲಿಗೆಯನ್ನು ಹಾಕಬೇಕು. ನಾವು ಇದನ್ನು ಹೇಗೆ ಹೊಲಿತೀವಿ ಅನ್ನೋದು ಕೂಡ
ನಮ್ಮ ನೆಕ್ಕಿನ ಅಂದ ಹೆಚ್ಚಾಗಲಿಕ್ಕೆ ಜಾಸ್ತಿ ಆಗುತ್ತೆ. ಕರೆಕ್ಟಾಗಿ ನಮ್ಮ ಡಿಸೈನಿಗೆ ಕರೆಕ್ಟಾಗಿ ಬಟ್ಟೆಯನ್ನು ಫೋಲ್ಡ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲೂ ಕೂಡ ಸೂಜಿಯನ್ನು ಒಳಗಡೆ ಹೊಗ್ಸ್ಕೊಂಡು ಪಾಯಿಂಟಿಗೆ ಕರೆಕ್ಟಾಗಿ ಥ್ರೆಡ್ ಬರೋ ಥರ ನೋಡ್ಕೊಳ್ಳಿ. ಆವಾಗ ನಮಗೆ ನೆಕ್ ನೀಟಾಗಿ ಬರುತ್ತೆ. ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲೇ ಹೊಲಿರಿ. ಒಂದು ಹೊಲಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಸ್ಟ್ರೈಟಾಗಿ ಹೊಲಿಬೇಡಿ. ಹೀಗೆ ಸುತ್ತಲೂ ಕೂಡ ನೀಟಾಗಿ ಹೊಲಿಬೇಕು. ನಮಗಿಲ್ಲೂ ಕೂಡ ಬಟ್ಟೆಗಳು ಸುಕ್ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀಟಾಗಿ ಎಳ್ಕೊಂಡು ಹೊಲಿಬೇಕು. ನೋಡಿ, ಎಲ್ಲೂ ಕೂಡ ಒಂಚೂರು ಕೂಡ ವ್ಯತ್ಯಾಸ ಆಗಿಲ್ಲ. ನಾವು ಹೇಗೆ ನೆಕ್ಕನ್ನು ಕಟ್ ಮಾಡಿದ್ವೋ ಅದೇ ರೀತಿಯಾಗಿ ನೆಕ್ ಬಂದಿದೆ. ಈಗ ನಮಗೆ ಮುಂದ್ಗಡೆ ನೆಕ್ ಮುಗೀತು. ನಮಗೆ ಹಿಂದ್ಗಡೆ ನೆಕ್ಕನ್ನು ನಾವು ಹೇಗೆ ಹೊಲಿಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಿಂದ್ಗಡೆ ನೆಕ್ಕನ್ನು ನಾರ್ಮಲ್ಲಾಗಿ ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಹೀಗೆ ನಾರ್ಮಲ್ಲಾಗಿ ಹೀಗೆ ಇಟ್ಕೊಂಡು ಮಿಡ್ಲು ಪಾಯಿಂಟನ್ನು ಕಟ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಅಷ್ಟರ ಮೇಲೆ ಹೇಗೆ ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನಾರ್ಮಲ್ಲಾಗಿ ಹೊಲಿದಾಗಿದೆ. ಮತ್ತು ಇಲ್ಲೂ ಕೂಡ ಒಂದು 1/4 ಇಂಚಿನ ಡಿಫ್ರೆನ್ಸಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ ನಮಗೆ ಇಲ್ಲಿ ಒಂದು ನಮಗೆ ಇಲ್ಲಿ ಚೌಕ ಇದೆಯಲ್ಲ, ನಾವು ಇಲ್ಲೊಂದು ನ್ಯಾಚನ್ನು ಹಾಕ್ಕೋಬೇಕು. ಇಲ್ಲಿ ಮತ್ತು ಇಲ್ಲಿ ಎಲ್ಲದೂ ನೀಟಾಗಿ ಕೂದಲಿಕ್ಕೋಸ್ಕರ ಎಲ್ಲ ಕಡೆಯೂ ಕೂಡ ಸ್ವಲ್ಪ ಕಟ್ ಮಾಡ್ಕೋಬೇಕು. ನಾವು ಹಿಂದ್ಗಡೆ ಭಾಗವನ್ನು ನಾವು ಡೈರೆಕ್ಟಾಗಿ ಹೊಲಿಯೋದಿಲ್ಲ. ಇಷ್ಟು ಆದರೆ ನಮಗೆ 90% ಹಿಂಭಾಗ ರೆಡಿ ಆಯಿತು. ಈಗ ಏನು ಮಾಡಬೇಕು ಅಂತಂದರೆ, ನಾನು ನಿಮಗೆ ಈಗ ಹಿಂಭಾಗ ಮುಂಭಾಗವನ್ನು ಜಾಯಿನ್ ಮಾಡೋದು ತೋರಿಸ್ತೀನಿ. ಆಮೇಲೆ ಈ ನೆಕ್ಕಿನ ಫಿನಿಶಿಂಗ್ ಮಾಡಬೇಕು. ಹಿಂದ್ಗಡೆ ನೆಕ್ಕಿನ ಹಿಂದ್ಗಡೆ ಕ್ಯಾನ್ವಾಸ್ ಹಾಕಿದ್ರೆ ಈ ರೀತಿಯಾಗಿ ಹೊಲಿಬೇಕು. ಇದು ಕನ್ನಡದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ತೋರಿಸ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ, ನಾವು ಮುಂಭಾಗದ ಬಟ್ಟೆಯನ್ನು ಇಲ್ಲಿ ಇಡಬೇಕು. ಈ ನೆಕ್ಕಿನ ಮೇಲೆ ಇಟ್ಟಿದ್ದೀನಿ ನೋಡಿ. ಈ ನೆಕ್ಕನ್ನು ಹೀಗೆ ಓಪನ್ ಮಾಡ್ಕೊಳ್ಳಿ. ಈ ಹೊಲಿಗೆ ಏನಿದೆಯೋ ಆ ಜಾಗಕ್ಕೆ ನೀವು ಬಟ್ಟೆಯನ್ನು ಇಡಬೇಕು. ಹಾಗೆ ಈ ಕ್ಯಾನ್ವಸನ್ನು ಇದರ ಮೇಲೆ ಬರೋ ಥರ ಇಡಬೇಕು. ನೋಡಿ, ಇದು ಹಿಂಭಾಗ. ಇಲ್ಲಿ ನಾನು ಹೊಲಿಗೆಯ ಹತ್ತಿರ ಹೊಲಿಗೆಯ ಮೇಲೆ ಬಟ್ಟೆಯನ್ನು ಇಟ್ಟಿದ್ದೀನಿ. ಆಮೇಲೆ ಕ್ಯಾನ್ವಸನ್ನು ಮುಂಭಾಗದ ಬಟ್ಟೆಯ ಮೇಲೆ ಫೋಲ್ಡ್ ಮಾಡಿದ್ದೀನಿ. ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನಾವಲ್ಲಿ ಅರ್ಧ ಇಂಚನ್ನು ಬಿಟ್ಟಿದ್ವಿ ಅಲ್ಲ ಫ್ರೆಂಡ್ಸ್, ಅರ್ಧ ಇಂಚಿಗೆ ನಾವು ಇಲ್ಲಿ ಫೋಲ್ಡನ್ನು ಮಾಡಬೇಕು. ಇಲ್ಲಿ ನೋಡಿ, ನಾನಿಲ್ಲಿ
ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಬಟ್ಟೆ ಒಳಗಡೆ 2 ಬಟ್ಟೆ ಎಲ್ಲ ಸೇರಿಸ್ಕೊಂಡು ಆದಮೇಲೆ ಅದು ಸೂಜಿಯನ್ನು ಒಳಗಡೆ ಹೋಗಿಸ್ಕೊಬೇಕು. ಆಮೇಲೆ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಹಾಗೆ ಇಲ್ಲಿ ಹೊಲಿಗೆಯನ್ನು ಹಾಕಬೇಕು. ನಾನಿಲ್ಲಿ 2 ಹೊಲಿಗೆಯನ್ನು ಹಾಕಿದ್ದೀನಿ. ನಾವು ಇದನ್ನು ಹೇಗೆ ಹೊಲಿದ್ವಿ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈಗ ಇದನ್ನು ಓಪನ್ ಮಾಡಬೇಕು. ನೋಡಿ, ಇದು ಹಿಂಭಾಗ, ಇದು ಮುಂಭಾಗ. ನಮಗೆ ಎಷ್ಟು ನೀಟಾಗಿ ಬಂದಿದೆ. ನಮಗೆ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ಅನ್ನೋ ಭಯನೂ ಕೂಡ ಇರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಹೊಲ್ಕೊಂಬರೋಣ. ಮುಂಭಾಗದ ಬಟ್ಟೆಯನ್ನು ಹಿಂಭಾಗದ ಬಟ್ಟೆ ನಾವು ಕ್ಯಾನ್ವಾಸ್ ಎಲ್ಲಿ ಹೊಲಿದಿರ್ತೀವೋ ಅಲ್ಲಿ ಇಟ್ಕೊಬೇಕು. ಕ್ಯಾನ್ವಾಸನ್ನು ಬಿಚ್ಚಿದ್ದೀನಿ ಇಲ್ಲಿ, ಅಂದರೆ ಹೀಗೆ ಓಪನ್ ಮಾಡಿದ್ದೀನಿ. ಆಮೇಲೆ ಮುಂಭಾಗದ ಬಟ್ಟೆ ಇಟ್ಟ ಮೇಲೆ ಅದರ ಮೇಲೆ ಹಿಂಭಾಗದ ಕ್ಯಾನ್ವಾಸನ್ನು ಇಟ್ಟು ಅರ್ಧ ಇಂಚಿಗೆ ಹೊಲಿಗೆಯನ್ನು ಹಾಕಬೇಕು. ನಾನೀಗ ಹೊಲ್ಕೊಬರ್ತೀನಿ. ಇದು ಕೂಡ ಬಿಚ್ಚಿದ್ರೆ ಓಪನ್ ಆಗತ್ತೆ. ಇಲ್ಲಿ ನೋಡಿ, ಇದು ಕೂಡ ಸಮವಾಗಿ ಬಂದಿದೆ. ಈಗ ನಮ್ಮ ಹಿಂದ್ಗಡೆ ನೆಕ್ಕನ್ನು ಫಿನಿಶಿಂಗ್ ಮಾಡೋದು ಹೇಗೆ? ನಮಗೆ ಮುಂದ್ಗಡೆ ನೆಕ್ಕು ಇಷ್ಟು ಮಾಡಿ ಫಿನಿಶಿಂಗ್ ಆಗತ್ತೆ. ನಾವು ಮುಂಭಾಗಕ್ಕೊಂದು ಹೆಮ್ಮಿಂಗನ್ನು ಮಾಡ್ಕೋಬೇಕು. ನಮಗೆ ಹಿಂಭಾಗಕ್ಕೆ ಹೆಮ್ಮಿಂಗ್ ಮಾಡ್ತೀರಾ ಅಂದರೆ ಇಷ್ಟಕ್ಕೆ ಬಿಡ್ಬೋದು. ಹೆಮ್ಮಿಂಗ್ ಮಾಡಲ್ಲ, ನಾವು ಹೀಗೆ ಹೊಲ್ಕೊಂಬಿಡೋಣ ಅಂತ ಇದ್ದರೆ ಇಲ್ಲಿ ನೀವು ಅರ್ಧ ಇಂಚಿನ ಗ್ಯಾಪಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಕೋಬೇಕು. ನಿಮಗೆ ತುಂಬ ಬೇಗ ಆಗುವಂಥ ಮೆಥಡ್ ಇದು. ಇದನ್ನು ಕೂಡ ಸ್ಟ್ರೈಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ, ಎಲ್ಲೂ ವ್ಯತ್ಯಾಸ ಬರದೇ ಇರೋ ಥರ. ಮತ್ತಿಲ್ಲ ಅಂದರೆ ಡ್ರೆಸ್ ಹಾಕ್ಕೊಂಡ್ಮೇಲೆ ಹಾಕ್ಕೊಡಕ್ಕೆ ಅನಿಸುತ್ತೆ. ಇಲ್ಲೂ ಕೂಡ ಸರಿ ಮಾಡ್ಕೋತಾ ಹೊಲಿರಿ. ಈ ಎಡ್ಜ್ ಇದೆಯಲ್ಲ, ಚೌಕ ಬರುತ್ತಲ್ಲ, ಆ ಎಡ್ಜ್ ಇದೆಯಲ್ಲ, ಅದನ್ನು ಮಾತ್ರ ನೀಟಾಗಿ ಹೊಲ್ಕೊಳ್ಳಿ. ಇಲ್ಲ ಅಂತಂದರೆ ಅದು ನೀವು ರೌಂಡಾಗಿ ಹೊಲ್ದಿದ್ದೀರೋ ಇಲ್ಲ ಚೌಕ ಹೊಲ್ದಿದ್ದೀರೋ ಅನ್ನೋದು ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೋಡಿ, ಈಗ ಹಿಂಭಾಗ ರೆಡಿ ಆಯಿತು. ನಿಮಗೆ ಈಗ ಫ್ರೆಂಡ್ಸ್ ನೆಕ್ಕನ್ನು ಹೇಗೆ ಕ್ಯಾನ್ವಾಸಲ್ಲಿ ಕಟ್ ಮಾಡೋದು, ಹೇಗೆ ಐರನ್ ಮಾಡೋದು, ಹೇಗೆ ಚೂಡಿಗೆ ಅಟ್ಯಾಚ್ ಮಾಡೋದು ಮತ್ತು ಹಿಂಭಾಗ ಮುಂಭಾಗವನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಇದು ತುಂಬ ಲೆಂತಿ ವಿಡಿಯೋ ಆಯಿತು ಅಂತ ಅನಿಸ್ತಿದೆ ನನಗೂ ಕೂಡ. ಆದರೂ ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವನ್ನು ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಹಾಗೆ ಅದಕ್ಕೂ ನೆಕ್ಸ್ಟ್ ವಿಡಿಯೋದಲ್ಲಿ ಚೂಡಿ ಫಿಟ್ಟಿಂಗನ್ನು ಹೇಳ್ಕೊಡ್ತೀನಿ. ಆಮೇಲೆ ನಿಮಗೆ ಸೈಡ್ ಕಟ್ಟನ್ನು ಹೇಗೆ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕನ್ನು ಒತ್ತದೆ ಹಾಗೆ ಹೋಗಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಶುಭ ದಿನ.